ಎಲ್ಲರಿಗೂ ಬೆಳಗಿನ ಶುಭೋದಯ. ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟ ಈಗಿನ ಕಲ್ಯಾಣ ಕರ್ನಾಟಕದ ಹಿಂದಿನ ಕತೆ. 1947 ಆಗಸ್ಟ್ 15 ದೇಶ ಸ್ವತಂತ್ರ ಸಿಕ್ಕರೆ ಹೈದರಾಬಾದ್ ಪ್ರಾಂತದ ಜಿಲ್ಲೆಗಳಾದ ಕಲಬುರ್ಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ ಜಿಲ್ಲೆಗಳಿಗೆ ಇವುಗಳೆಲ್ಲ ಹೈದರಾಬಾದ್ ಕರ್ನಾಟಕದ ಪ್ರಾಂತದ ನಿಜಾಮನಾದ ಹೈದರಾಬಾದ್ ನಿಜಾಮರಿಗೆ ಈ ಜಿಲ್ಲೆಗಳು ಒಳಪಟ್ಟಿದ್ದವು. ಇವರು ಭಾರತದ ಒಕ್ಕೂಟಕ್ಕೆ ಈ ಜಿಲ್ಲೆಗಳನ್ನು ಸೇರಿಸಲು ಒಪ್ಪದೇ ಇರುವಂತಹ ಕಾರಣದಿಂದ ಈ ಹೈದರಾಬಾದ್ ಕರ್ನಾಟಕ ವಿಮೋಚನಾ ಹೋರಾಟವು ಪ್ರಾರಂಭವಾಯಿತು. ಹೈದರಾಬಾದ್ ಜಿಲ್ಲೆಯ ನಿಜಾಮನಾದ ಇವರು ಈ 6 ಜಿಲ್ಲೆಗಳನ್ನು ಭಾರತ ಒಕ್ಕೂಟಕ್ಕೆ ಸೇರಿಸಲು ಒಪ್ಪಲಿಲ್ಲ. ಸ್ವತಂತ್ರ ಸಿಕ್ಕ ನಂತರ ಎಲ್ಲಾ ಜಿಲ್ಲೆಗಳ ರಾಜರುಗಳು ತಮ್ಮ ಭಾರತ ಸರ್ಕಾರಕ್ಕೆ ತಮ್ಮ ಜಿಲ್ಲೆಗಳನ್ನು ಸೇರಿಸಿದ್ರು. ಆದ್ರೆ ಹೈದರಾಬಾದ್ ನಿಜಾಮ ಈ ಜಿಲ್ಲೆಗಳನ್ನು ಸೇರಿಸಲು ಒಪ್ಪದೆ ಸ್ವತಂತ್ರವಾಗಿ ಆಡಳಿತ ಮಾಡುವ ದುರುದ್ದೇಶದಿಂದ ಆತ ಆ ಜಿಲ್ಲೆಗಳನ್ನು ತಾನೇ ಆಳ್ತಿದ್ದ. ಅಲ್ಲಿನ ಜನರು ರೊಚ್ಚಿಗೆದ್ದು ವಿರುದ್ಧ ಹೋರಾಟ ಮಾಡಿ ಅನೇಕ ಹೋರಾಟಗಳನ್ನು ಮಾಡಿದ್ರು ಸಹ ಆ ನಿಜಾಮನು ಏನ್ ಮಾಡಿದ್ರು, ಇವರನ್ನೆಲ್ಲನೂ ಜೈಲಿಗೆ ಹಾಕಿ ಹಿಂಸಿಸಿ ಅನೇಕ ಹೋರಾಟಗಳನ್ನು ಸಹ ಮಾಡಿದ್ರು. ಕೊನೆಯದಾಗಿ ಸ್ವಾಮಿ ರಮಾನಂದ ತೀರ್ಥರ ನೇತೃತ್ವದಲ್ಲಿ ಚಳುವಳಿಗಳು ನಡೆದವು. ಈ ಜಿಲ್ಲೆಯ ಕಲಬುರ್ಗಿ, ಬೀದರ್, ಯಾದಗಿರಿ, ರಾಯಚೂರು, ಕೊಪ್ಪಳ, ಬಳ್ಳಾರಿ ಈ ಜಿಲ್ಲೆಯ ಜನರು ವಿಕ್ರೋಶವಾಗಿ ಅವರ ಜೊತೆ ಹೈದರಾಬಾದ್ ನಿಜಾಮನ ಜೊತೆ ಅನೇಕ ಹೋರಾಟಗಳನ್ನು ನಡೆಸಿದರು. ಕೊನೆಯದಾಗಿ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ 1948 ಸೆಪ್ಟೆಂಬರ್ 17ರಂದು ಸ್ವತಂತ್ರ ಮರೆಯಲಾಗದ ಗೋಟಾ ಹತ್ಯಾಕಾಂಡವನ್ನು ಕೂಡ ಹೈದರಾಬಾದ್ ನಿಜಾಮನು ನಡೆಸಿದ. ಆದರೂ ಇಲ್ಲಿನ ಜನರು ಹೆದರದೆ ತಮ್ಮ ಚಳುವಳಿಯನ್ನು ಮುಂದುವರಿಸಿದರು. ಅಂಬೇಡ್ಕರ್ ಮತ್ತು ವಲ್ಲಭಾಯ್ ಪಟೇಲ್ ಅವರ ಗಟ್ಟಿತನದಿಂದ ಹೈದರಾಬಾದ್ ಕರ್ನಾಟಕ ವಿಮೋಚನೆಗೊಂಡಿತು. ಸೆಪ್ಟೆಂಬರ್ 17, 1948ರಂದು ಭಾರತ ಒಕ್ಕೂಟಕ್ಕೆ ಹೈದರಾಬಾದ್ ರಾಜ್ಯ ಒಪ್ಪಿಸಿದ. ಕೊನೆಗೆ ಈ ಎಲ್ಲಾ ಹೋರಾಟಗಳು ಮುಗಿದ ನಂತರ ಹೈದರಾಬಾದ್ ನಿಜಾಮ ಕೊನೆಯದಾಗಿ ಈ ಎಲ್ಲ ಜಿಲ್ಲೆಗಳನ್ನ ಭಾರತ ಸರ್ಕಾರಕ್ಕೆ ಒಪ್ಪಿಸಿದ. ಅಂದು ಸಹಸ್ರಾರು ಜನರ ಹೋರಾಟದ ಪರಿಣಾಮ ಇಂದು ಹೈದರಾಬಾದ್ ಕರ್ನಾಟಕ ಪ್ರಾಂತಕ್ಕೆ ವಿಮೋಚನೆ ಸಿಕ್ಕಿ ಅಮೃತ ಮಹೋತ್ಸವವನ್ನು